ಓಕೆ, ಇದು ಟೋಟಲ್ ಪ್ಲಾನಿಂಗ್ ಟೀಮ್ ಮೇಡಮ್. ನೆಕ್ಸ್ಟ್ ಬಂದರೆ ನಮ್ದು ಆರ್ಕಿಟೆಕ್ಟ್ ಟೀಮ್, ಅಂದರೆ ನಿಮಗೆ 3D ಮಾಡಲಿಂಗ್, ರಿಯಲಿಸ್ಟಿಕ್ ವ್ಯೂಸ್ ಹೇಗೆ ಬರುತ್ತೆ ಆ ಥರ ಡಿಸೈನ್ ಮಾಡಿ ತೋರಿಸ್ತೀವಿ. ಅಂದರೆ ಒಂದು ಪ್ಲಾನ್ ಆದರೆ 2D ಪ್ಲಾನ್ ಆದರೆ ಲೈಕ್ ದಟ್ ನಿಮಗೆ ಒಂದು ಕಾನ್ಸೆಪ್ಟು ಒಂದು 3D ಫ್ಲೋರ್ ಪ್ಲಾನಲ್ಲಿ 3Dಯಲ್ಲಿ ಹೇಗೆ ಕಾಣುತ್ತೆ ಅಂತ ರಿಯಲಿಸ್ಟಿಕ್ಕಾಗಿ ವ್ಯೂ ಆಗಿ ಕಾಣುತ್ತೆ, ಹೇಗೆ ಫಿಟ್ ಆಗಿದೆ ಫರ್ನಿಚರ್ ಲೇಔಟ್ಸು, ಇದೆಲ್ಲದೂ ನಿಮಗೆ ಗೊತ್ತಾಗುತ್ತೆ ಇದರಲ್ಲೇ. ಅಂದರೆ ಕಸ್ಟಮರ್ ಬಂದರೆ ಫಸ್ಟೇ ಅವರಿಗೆ ಬ್ಲೂ ಪ್ರಿಂಟ್ ಸಿಗುತ್ತೆ, ನಮ್ಮ ಮನೆ ಯಾವ ರೀತಿ ಕಾಣಿಸುತ್ತೆ, ಯಾವ ರೀತಿ ಬರುತ್ತೆ ಔಟ್ಲುಕ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಇಲ್ಲೇ ಪ್ಲಾನಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಡೆಫಿನೆಟ್ಲಿ ಸಿಗುತ್ತೆ. ಲೈಕ್ ದಟ್ ನೋಡಿ, ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಎಲ್ಲಿ ಪ್ಲೇಸ್ ಆಗಿದೆ ಅಂಡ್ ನಿಮ್ಮ ಸ್ಟೇರ್ ಕೇಸ್ ಹೇಗೆ ಪ್ಲೇಸ್ ಆಗಿದೆ, ಅಂದ್ರೆ ನಿಮ್ಗೆ 3D ರಿಯಲಿಸ್ಟಿಕ್ ವ್ಯೂ ಕಾಣುತ್ತೆ. ಓಕೆ, ಲೈವ್ ಆಗಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅಂದ್ರೆ ಮನೆ ಕಟ್ಟೋದಕ್ಕೆ ಮುಂಚೆ ನಮ್ಮ ಮನೆ ಈ ರೀತಿ ಇದೆ ಅಂತ ಹೇಳಿ ಎಲ್ಲಾರ್ಗು ಹೇಳ್ಕೊಬಹುದು. ಡೆಫಿನೆಟ್ಲಿ ಮೇಡಮ್, ಹೌದು. ಅಂದ್ರೆ ಮುಂಚೆನೆ ಅವರು ರಿಯಲಿಸ್ಟಿಕ್ ಫೀಲ್ ನಮ್ಮ ಮನೆ ಹೀಗೆ ಬರುತ್ತೆ ಅನ್ನೋದು ಫೀಲ್ ಮಾಡಬಹುದು, ಮುಂಚೆನೆ ಫೀಲ್ ಆಗಿರುತ್ತೆ ಅವ್ರಿಗೆ, ಹೀಗೆ ಬರುತ್ತೆ ಅನ್ನೋದು ಒಂದು ಅಂದ್ರೆ 100% ಹಾಗೆ ಕೊಡ್ತೀವಿ ನಾವು. ಒಂದು ಮನೆ ಕಟ್ಟಬೇಕು ಅಂದರೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಬಂದು ಮನೆ ಕಟ್ತೀವಿ ಅಂದ್ರೆ ಆಗಲ್ಲ ಮೇಡಮ್. ತುಂಬ ಚಾಲೆಂಜಸ್ ಇರುತ್ತೆ. ಲೈಕ್ ದಟ್ ಒಂದು ಸ್ಟಾರ್ಟ್ ಪ್ಲಾನಿಂಗಿಂದ ಹಿಡಿದು ನಿಮಗೆ 3D ಮಾಡಲಿಂಗ್ ಆಗಲಿ, ಮತ್ತು ಅದಕ್ಕೆ ಸ್ಟ್ರಕ್ಚರಲ್ ಡಿಸೈನ್ ಆಗಲಿ, ಇಂಟೀರಿಯರ್ ಡಿಸೈನ್ ಆಗಲಿ, ಎಲೆಕ್ಟ್ರಿಕಲ್ ಲೇಔಟ್, ಪ್ಲಂಬಿಂಗ್ ಲೇಔಟ್, ಇದೆಲ್ಲದು ಹಿಂದೆ ನಮ್ಮ ಟೀಮ್ ವರ್ಕ್ ಮಾಡುತ್ತೆ. ನೀವು ಹೋಗಿ ಒಬ್ರಿಗೆ ಯಾರಿಗೋ ಮನೆ ಕಟ್ಟಿಂದ ಕೊಟ್ಬಿಟ್ರೆ ಆ ಎಕ್ಸ್ಪರ್ಟೈಸ್ ವರ್ಕ್ ನಿಮಗೆ ಬರೋದಿಲ್ಲ. ಆ ವರ್ಕ್ನ ನಾವು ಮಾಡಿಕೊಡ್ತೀವಿ. ಅಂದರೆ ನೋಡಿ, ನಿಮ್ಗೆ ಇಲ್ಲಿ ಪ್ಲಾನಿಂಗ್ ಟೀಮ್ ಇದೆ, ಲೈಕ್ ದಟ್ ಮೆಟೀರಿಯಲ್ ಸೋರ್ಸಿಂಗ್ ಟೀಮ್ ಇರುತ್ತೆ, ಆ್ಯಂಡ್ 3D ಮಾಡಲಿಂಗ್ ನಿಮಗೆ ಎಲಿವೇಶನ್ ಹೇಗೆ ಬರಬೇಕು ಅನ್ನೋದೊಂದು ಡಿಸೈನ್ ಮಾಡಿರ್ತೀವಿ. ಆ ಥರ ಎಲ್ಲ ಟೀಮು ನಮ್ಮ ಹತ್ರ ಇರೋದ್ರಿಂದ ನಿಮ್ಗೆ ಈಸಿ ಟು ವರ್ಕ್.